ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ವಕ್ಫ್ ಬೋರ್ಡ್ನ ಬಗ್ಗೆ ಕೆಲವು ಮಾಹಿತಿಯನ್ನು ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ಬಂದಿದ್ದೀನಿ. ಇವತ್ತೇನು ವಿಷಯ ಅಂತ ಅಂದರೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಅಂಜುಮನೆ ಹುಸೇನಿಯಾ ಜಾಫರಿಯಾ ಮಸೀದಿ ಬಗ್ಗೆ ನಿನ್ನೆ ಮೈಸೂರಿನ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಆಗಿದ್ದಂಥ ಮುಷ್ತಾಕ್ ಅಹಮದ್ ಸಾಹೇಬರು ಅವ್ರ ಜೊತೆ ಯಾವ ಥರ ನಡ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರು ಬಂದು ವಿಡಿಯೋಲಿ ಹೇಳ್ಕೊಂಡಿದ್ದಾರೆ. ಅದನ್ನ ನಾನು ಕೇಳಿ ನನಗೆ ಬಹಳ ಬೇಸರ ಆಯಿತು. ಅವರು ಅಂಜುಮನೆ ಹುಸೇನಿಯಾ ಜಾಫರಿಯಾ ಮಸೀದಿಯವರು ಎಲೆಕ್ಷನ್ ಮುಖಾಂತರ ಬಂದು ಎಲೆಕ್ಟ್ ಆಗಿ ಕುಂತಿರೋ ಬಾಡಿ ಅದು. ಆ ಬಾಡಿನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಕೊಡದೆ ಅವ್ರ ವಿನಾಕಾರಣ ಏನೇನು ತೊಂದರೆ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಅವ್ರು ಬಂದು ಅದನ್ನೆಲ್ಲ ನಿನ್ನೆ ಕೂಲಂಕುಷವಾಗಿ ಹೇಳಿದ್ದಾರೆ. ಈಗ ನಾನಿಲ್ಲಿ ಏನು ಪ್ರಶ್ನೆ ಕೇಳೋದಂದ್ರೆ ಮೈಸೂರು ಜನತೆಗೆ ವಿಶೇಷವಾಗಿ ಇದೇ ಝೀನತುಲ್ ಮಸೀದಿ ಬಗ್ಗೆ ಕಮಿಟಿ ಆಗೋಕ್ಕಿಂತ ಮುಂಚೆ ನಮಗೆ ಆ ಮಸೀದಿ ಬಗ್ಗೆ ಏನೇನಿದೆ ಸಮಸ್ಯೆ ಅದೆಲ್ಲ ವಕ್ಫ್ ಆಫೀಸರ್ಗೆ ಹೇಳ್ಕೊಂಡಿದ್ರು. ಅಲ್ಲವರು ಪ್ರಪೋಸಲ್ನ ಕಳಿಸಿ ಕಮಿಟಿನ ಪಾಸ್ ಮಾಡ್ಕೊಂಡು ಬಂದ್ಬಿಟ್ರು. ಈಗ ಕಂದಾಯಕ್ಕೆ ಬ್ಯಾಲೆನ್ಸ್ ಇದೆ ಅಂತ ಹೇಳಿದಕ್ಕೆ ಅವ್ರಿಗೆ ಕಾಲಾವಕಾಶ ಕೊಟ್ಟವ್ರೆ. ಅಲ್ಲಿಗೆ ಇವರು ಗೊತ್ತಿತ್ತು ಅದು ಸಮಸ್ಯೆ ಇತ್ತು ಅಂತ, ಆದ್ರೂ ಅದನ್ನ ಪಾಸ್ ಮಾಡ್ಕೊಂಡು ಬಂದ್ಬಿಟ್ರು. ಈಗ ಎಲೆಕ್ಟೆಡ್ ಬಾಡಿನ ತಗೊಂಡೋಗ್ಬಿಟ್ಟು ಇವರು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಮಸ್ಯೆನ ದೊಡ್ಡದು ಮಾಡಿ ಅಲ್ಲಿ ಬೇರೆ ತರ ನಡವಳಿಕೆ ಮಾಡಿ ತೋರಿಸ್ತಾ ಇದ್ದಾರೆ. ಇವ್ರ ದ್ವಿಮುಖ ನೀತಿನ ನೀವು ನೋಡ್ಕೊಳ್ಳಿ. ಇದೇ ತರ ದರ್ಗಾಯಿ ಮಸೀದಿ ಅದು ಎಲೆಕ್ಷನ್ ಆಗಿ ಆಮೇಲೆ ಟರ್ಮ್ ಮುಗಿದ ತಕ್ಷಣ ಜನರಲ್ ಬಾಡಿ ಆಗಿ ಕಳಿಸಿದ್ದಕ್ಕೆ ಅದಕ್ಕೂ ಅಲ್ಲಿ ಅಡ್ಮಿನಿಸ್ಟ್ರೇಟರ್ನ ನೇಮಕ ಮಾಡ್ಬಿಟ್ಟು ಪುನಃ ಆ ಕಮಿಟಿ ಅವರು ಕೋರ್ಟಲ್ಲಿ ಓಡಾಡ್ಬೇಕು ಆ ತರ ಮಾಡಿದ್ರು. ಇದೇ ತರ ಈಗ ಬಾಗ್ಬಂದ್ ಮಸೀದಿ ಬಂದ್ಬಿಟ್ಟಿದೆ. ಆ ಮಸೀದಿಯವರು ಕೋರ್ಟಿಂದ ಆರ್ಡರ್ ತಂದವ್ರೆ. ಅದ್ರಲ್ಲಿ ಇವ್ರು ಯಾವ ತರ ನಡ್ಕೋತಾರೆ ಅಂತ ಮುಂದೆ ಗಮನಿಸಿ ನೋಡ್ಬೇಕು. ನಾನಿಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಈ ವಕ್ಫ್ ಆಫೀಸರು ಯಾರಿಗೆ ಮೃದು ತೋರಣೆ ತೋರಿಸ್ಬೇಕು ಅವ್ರಿಗೆ ಮೃದು ತೋರಣೆ ತೋರಿಸ್ತಾರೆ, ಯಾರಿಗೆ ಹಿಡಿಬೇಕು ಅಲ್ಲಿ ಕೂದಲಿಗಿಂತಾನು ಕಡಿಮೆ ಅಂತರದಲ್ಲಿ ಹಿಡಿದು ಬಿಡ್ತಾರೆ. ಇದನ್ನ ಮೇಜರ್ 60 ಕಮಿಟಿಗಳ ಬಗ್ಗೆ ಸುಮಾರು 100 ವರ್ಷದಿಂದ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬರು RT ಕಾರ್ಯಕರ್ತರಾದಂತ ಇವರು ಬಿಡಿಸಿ ಹೇಳಿದ್ದಾರೆ. ಅವ್ರು ಯಾವ್ದಾದ್ರು ಒಂದು ಕಮಿಟಿ ಬಗ್ಗೆ ಇವ್ರು ಕ್ರಮಕ್ಕೆ ಹೋಗಿದಾರ? ಅಲ್ಲಿ ಯಾಕೆ ಇವ್ರು ಹೋಗೋದಕ್ಕೋಸ್ಕರ ಕ್ರಮಕ್ಕೆ ಹಿಂಜರಿತಾರೆ? ಇದೇ ನಮ್ಮ ಪ್ರಶ್ನೆ. ಇದೇ ವಕ್ಫ್ ಆಫೀಸರ್ ಅಲ್ಲಿ ಆ ತರ ನಡ್ಕೋತಾರೆ, ಇಲ್ಲಿ ಈ ತರ ನಡ್ಕೋತಾರೆ, ಮತ್ತೊಂದ್ ಕಡೆ ಮತ್ತೊಂದ್ ತರ ನಡ್ಕೋತಾರೆ. ಇದನ್ನ ನಾವೇನಂತ ತಿಳ್ಕೋಬೇಕು? ಅದಕ್ಕೆ ನಾನ್ ಜನರಲ್ ಕೇಳ್ಕೊಳ್ಳೋದು, ಜನರು ಜಾಗೃತರಾಗಿರ್ಬೇಕು, ಜನರು ಇವ್ರಿಗೆ ಪ್ರಶ್ನೆ ಕೇಳ್ತಾ ಇರ್ಬೇಕು. ಈಗ ನಿನ್ನೆ ಅಂಜುಮನೆ ಹುಸೇನಿಯಾ ಜಾಫರಿಯಾ ಮಸೀದಿ ಅವರು ಇವ್ರ ಬಗ್ಗೆ ಕೂಲಂಕುಷವಾಗಿ ಇವ್ರು ಏನೇನ್ ತರ ಆಟ ಆಡಿದ್ದಾರೆ, ಇವ್ರ ಮುಂದೆ ಇಂತ ನೂರ್ ಪಾಷಾ ಅವರು ಅಲ್ಲಿ ಏನ್ ಮಾಡವ್ರೆ ಅಂತ ಹೇಳವ್ರೆ. ಇವ್ರು ಆಡಿ ವಿಡಿಯೋ ಮುಖಂಡೆಲ್ಲ ರಿಲೀಸ್ ಮಾಡವ್ರೆ. ಇವರೆಲ್ಲ ವಕ್ಫ್ ಬೋರ್ಡ್ನ ಉದ್ಧಾರ ಮಾಡಬೇಕು ಅಂತ ಇದ್ದಾರ, ಇಲ್ಲ ವಕ್ಫ್ ಬೋರ್ಡ್ನ ಇನ್ನೂ ಹೀನಾಯ ಸ್ಥಿತಿಗೆ ತಲುಪಿಸ್ಬೇಕು ಅಂತ ಇದ್ದಾರ? ನೀವೇ ನಿರ್ಧಾರ ಮಾಡಬೇಕು. ಇಷ್ಟು ಮಾತು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.